ಫ್ರೆಂಡ್ ನಮಸ್ಕಾರ. ವಿಷಯ ಏನಂತಂದರೆ ನಿನ್ನೆ ನಿಮ್ಗೆಲ್ಲರ ಗೊತ್ತಿರುತ್ತೆ, ನಮ್ಮ ಊರಿನಲ್ಲಿ ಏನಾಯಿತು ಅಂದರೆ ಒಬ್ಬ ಮಹಿಳೆ ಮೇಲೆ ಒಂದು ಕಾಡಾನೆ ಅಟ್ಯಾಕ್ ಮಾಡಿ ಮಹಿಳೆ ಸ್ಪಾಟಲ್ಲಿ ತೀರ್ಕೊತಾರೆ. ಸೊ ಅವ್ರೇನು ಡೆಲ್ಲಿ ಮೂಲದವರು, ನಮ್ಮ ಕೊಡಗಿನ ಕಾಫಿ ತೋಟ ಏನು ಕೆಲಸಕ್ಕಂತ ಬಂದಿರ್ತಾರೆ. ಬಂದ ತಕ್ಷಣ ಏನು ಮನೆಯಿಂದ ಕಾಫಿ ತೋಟ ಹೋದಾಗ ಸಡನ್ನಾಗಿ ಆನೆ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಆದ ತಕ್ಷಣ ನಮ್ಮ ಊರಿನವರೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾರೆ. ಇವತ್ತು ರಸ್ತೆ ತಡೆಯಲ್ಲ ಆಗುತ್ತೆ. ಅದಾದ ನಂತರ ನಮ್ಮ ಏನು ಡಿಪಾರ್ಟ್ಮೆಂಟ್ ಅವರು ಈ ಆನೆನ ಸೆರೆ ಹಿಡಿಬೇಕಂತೇಳಿ ಏನೋ ಡಿಸಿಷನ್ ಕೊಡ್ತಾರೆ. ಸೊ ಅದಂತೆ ಇವತ್ತು ಮಾರ್ನಿಂಗ್ ನಮ್ಮ ಸಾಕಾನೆಗಳು ಎಂಟ್ರಿ ಆಗಿದ್ದಾವೆ. ಸೊ ಅದರಲ್ಲಿ ಮೈನ್ ಕುಮ್ಕಿ ಲೀಡರ್ ಯಾರಂತ ಗೊತ್ತಿರೋದು ನಿಮಗೆ, ಅಭಿಮನ್ಯು ಎಂಟ್ರಿ ಆಗಿದ್ದಾನೆ, ಮಹೇಂದ್ರ, ಹಾಗೆ ನಮ್ಮ ಬಳ್ಳೆ ಕ್ಯಾಂಪಿಂದ ಹಾಗೆ ಭೀಮಾ, ಅಭಿಮನ್ಯು, ಹಾಗೆ ನಮ್ಮ ಏಕಲವ್ಯ, ಅನಂತರ ಗಣೇಶ, ಇಷ್ಟು ಆನೆಗಳು ಎಂಟ್ರಿ ಆಗಿದ್ದಾವೆ. ಸದ್ಯಕ್ಕೆ ಕಾಡು ಒಳಗಡೆ ಹೋಗಿದ್ದಾರೆ. ಇನ್ನೂ ಅಂದರೆ ಏನೋ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆನೆ ಎಲ್ಲಿದೆ ಏನು ಅಂತೇಳಿ ಇನ್ನೂ ಇವ್ರದ್ದು ಟ್ರ್ಯಾಕಿಂಗ್ ಸಿಕ್ಕಿಲ್ಲ. ಸೊ ಇವರು ಒಂದು ಸಲ ಇವರು ಟ್ರ್ಯಾಕಿಗೆ ಲಾಕ್ ಆಯಿತು ಅಂತಂದರೆ 100% ಯಾವ ಆನೆ ಏನು ಅಂತೇಳಿ ಕ್ಯಾಪ್ಚರ್ ಮಾಡ್ತಾರೆ. ಸದ್ಯಕ್ಕೆ ಅಲ್ಲಿ ನೋಡಿದವ್ರು ಮಾತ್ರ ಹೇಳ್ಬೇಕಾಗುತ್ತೆ ಇದೇ ಆನೆ ಏನೋ ಪ್ರಾಣಹಾನಿ ಮಾಡಿದ್ರು ಅಂತ. ಆ ಆನೆನ ಮಾತ್ರ ಹಿಡಿತಾರೆ. ಬಾಕಿ ಆನೆನ ಕಾಡಿಗೆ ಮತ್ತೆ ಅಟ್ಟೋ ಪ್ರಯತ್ನ ಮಾಡ್ಬೋದು. ಯಾಕಂದರೆ ಎಲ್ಲ ಆನೆಗಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಜೊತೆಲಿ ಒಂದು 5-6 ಆನೆಗಳಿದ್ದಾವೆ. ಸದ್ಯಕ್ಕೆ ಯಾವುದು ಅಟ್ಯಾಕ್ ಮಾಡಿದೆ ಅಂದರೆ ಮನುಷ್ಯರ ಮೇಲೆ ಯಾವುದು ಅಟ್ಯಾಕ್ ಮಾಡ್ತಾರೆ ಆ ಆನೆನ ಮಾತ್ರ ನೋಡಿ ಹಿಡಿತಾರೆ. ಸೊ ಆದಷ್ಟು ಬೇಗ ಆ ಆನೆ ಕ್ಯಾಪ್ಚರ್ ಆಗಲಿ, ಅಥವಾ ಕ್ಯಾಪ್ಚರ್ ಆದ ನಂತರ ತೊಗೊಂಡೋಗಿ ರೀಲೊಕೇಟ್ ಮಾಡ್ತಾರೆ. ನನ್ನ ಪ್ರಕಾರ ರೀಲೊಕೇಟ್ ಮಾಡಿದ್ರೆ ಬೆಟ್ರ್ ಇರುತ್ತೆ ಅನ್ಕೋತೀನಿ. ಸದ್ಯಕ್ಕೆ ಈ ಆನೆಗಳೇನಿದೆ ನಮ್ಮ ಮತ್ತಿಗೋಡು ಸುತ್ತಮುತ್ತ ಓಡಾಡುವಂಥ ಆನೆಗಳು, ನಮ್ಮ ತಿತಿಮತಿ ಭಾಗದಲ್ಲಿ ಹೆಚ್ಚು ಕಾಣಕ್ಕೆ ಸಿಗುವಂಥ ಆನೆಗಳು. ನನ್ನ ಪ್ರಕಾರ ಅದೇ ಆನೆ ಆಗಿರಬೇಕು. ಸೊ ಅದು ಯಾವುದೇ ಆನೆ ಆಗಿರಲಿ, ಸೊ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರುವಾಗಿತ್ತು ಅಂತಂದರೆ ಅದು ಕಂಟಿನ್ಯೂ ಮಾಡುತ್ತೆ, ಅಂದರೆ ಮುಂದಿನ ದಿನಗಳಲ್ಲೂ ಕೂಡ. ಸೊ ಅದನ್ನ ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಿ ಅದನ್ನ ರೀಲೊಕೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಪ್ರಕಾರ ಯಾವುದೇ ರೀತಿ ಕ್ಯಾಪ್ಚರ್ ಮಾಡಿ ಕ್ರಾಲ್ಗೆ ಹಾಕೋದು ಬೇಡ. ಸದ್ಯಕ್ಕೆ ಕ್ರಾಲ್ಗೆಲ್ಲ ಹಾಕಿದ್ರೆ ಹಿಂಸೆ. ಆಲ್ರೆಡಿ ಆನೆಗೆ ನೋಡಿದ ಪ್ರಕಾರ ಒಂದು 35-40 ವರ್ಷ ಆಗೋಗಿದೆ. ಸೊ ಅರ್ಧ ಜೀವನ ಕಾಡಲ್ಲಿ ಕಳೆದಿರೋಂಥ ಆನೆಗಳನ್ನ ಹಿಡಿದು ಮತ್ತೆ ಕ್ರಾಲ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ರೀಲೊಕೇಟ್ ಮಾಡೋದು ಚೆನ್ನಾಗಿರುತ್ತೆ. ಇಷ್ಟು ಸದ್ಯಕ್ಕೆ ಅಪ್ಡೇಟ್. ನೆಕ್ಸ್ಟ್ ಏನಾದರೂ ಕ್ಯಾಪ್ಚರ್ ಆದರೆ ಇವತ್ತು ನೈಟ್ ಏನಾದರೂ ನಾನು ಅಪ್ಡೇಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಅಂತ ವೀಡಿಯೋ ಮುಗಿಸಿದ್ರೆ ಥ್ಯಾಂಕ್ ಯು ಸೋ ಮಚ್.